ಗಜರಾಜನ್ನ ಪೊರದದ್ದು ಏನು ಘನವೋ, ಗಜಪುರದ ದ್ರೌಪದಿಯ ಪೊರದದ್ದು ಏನು ಘನವೋ, ಗಜರಾಜನ ಪೊರದದ್ದು ಏನು ಘನವೋ, ಗಜಪುರದ ದ್ರೌಪದಿಯ ಪೊರದದ್ದು ಏನು ಘನವೋ. ಭಜಗ ಪ್ರಹ್ಲಾದನ್ನ ಪೊರದದ್ದು ಏನು ಆಶ್ಚರ್ಯ, ಭಜನೆ ಮಾಡಿದುದಕ್ಕೆ ನೀ ಪೊರದೆ ಸರಿಸಾಟಿ. ಭಜಕ ಪ್ರಹ್ಲಾದನ್ನ ಪೊರದದ್ದು ಏನು ಆಶ್ಚರ್ಯ, ಭಜನೆ ಮಾಡಿದುದಕ್ಕೆ ನೀ ಪೊರದೆ ಸರಿ ಸಾಟಿ. ಅಜನಯ್ಯ ನಿನ್ನ ಒಮ್ಮೆಯಾದರೂ ಸರಿ ಭಜಿಸಿದವನಲ್ಲ, ಅಜನಯ್ಯ ನಿನ್ನ ಒಮ್ಮೆಯಾದರೂ ಸರಿ ಭಜಿಸಿದವನಲ್ಲ. ನೀ ಎನ್ನ ಪೊರದರೆ, ನೀ ಎನ್ನ ಪೊರದರೆ ಮಜಬಾಪುರೆ ಕೀರ್ತಿ ತ್ರಿಜಗದೊಳಗೆ, ಮಜಬಾಪುರೆ ಕೀರ್ತಿ ತ್ರಿಜಗದೊಳಗೆ. ಸ್ವಾಮಿ ವೃಜನಹರ, ಸ್ವಾಮಿ ವೃಜನಹರ ಶ್ರೀ ಗೋಪಾಲ ವಿಠಲ, ವೃಜನಹರ ಶ್ರೀ ಗೋಪಾಲ ವಿಠಲ. ಸುಜನರಿದ ಕಂಡು ಸಂತೋಷಿಸುವರೋ, ಸುಜನರ ಇದ ಕಂಡು ಸಂತೋಷಿಸುವರೋ. ಶ್ರೀ ಗುರುಗೋಪಾಲ ವಿಠಲ, ಶ್ರೀ ಗುರುಗೋಪಾಲ ವಿಠಲ. ಸುಜನರು ಇದ ಕಂಡು ಸಂತೋಷಿಸುವರೋ. ಹರೇ ಕೃಷ್ಣ. ಗುರುಗೋಪಾಲದಾಸರು ಮಾಡಿದ ಒಂದು ಚಿಕ್ಕ ಉಗಾಭಾಗ. ಗುರುಗೋಪಾಲದಾಸರು ಯಾರು ಅಂತಂದರೆ ಗೋಪಾಲದಾಸರ ಶಿಷ್ಯರು ಹೌದು, ಅವ್ರ ತಮ್ಮನೂ ಹೌದು. ಗಜರಾಜನ್ನ ಪೊರದದ್ದು ಏನು ಘನ, ಗಜೇಂದ್ರನ ಕಾಪಾಡಿದ್ದು ದೊಡ್ಡ ವಿಷಯ ಅಲ್ಲ. ಗಜಪುರದ ದ್ರೌಪದಿ, ಹಸ್ತನಾಪುರದ ದ್ರೌಪದಿನೇ ರಕ್ಷಣೆ ಮಾಡಿದ್ದು, ಮಾನ ಕಾಪಾಡಿದ್ದು ದೊಡ್ಡ ವಿಷಯ ಅಲ್ಲ. ಭಜಕ ಪ್ರಹ್ಲಾದನ್ನ ಪೊರದದ್ದು, ಭಜನೆ ಮಾಡಿದ್ದೆ ನಿನ್ನ ಪ್ರಹ್ಲಾದ ರಾಜರನ್ನ ನೀ ಕಾಪಾಡಿದ್ದು ಏನು ಆಶ್ಚರ್ಯ ವಿಷಯ ಅಲ್ಲ. ಅವರೆಲ್ಲ ಭಜನೆ ಮಾಡಿದರೂ ನೀನು ಅವ್ರನ್ನ ಕಾಪಾಡಿದಿ, ಇದು ದೊಡ್ಡ ವಿಷಯ ಅಲ್ಲ. ಅಜನನಯ್ಯ ನೀನು ಬ್ರಹ್ಮದೇವರ ಅಪ್ಪನೇ, ನಿನ್ನ ಒಮ್ಮೆಯಾದರೂ ಸರಿ, ನಿನ್ನ ನಾನು ಒಂದು ಸಲ ಕೂಡ ಭಜಿಸಿದವನಲ್ಲ, ಭಕ್ತಿ ಮಾಡಿದವನಲ್ಲ. ಆದರೆ ನನ್ನ ನೀನು ಕಾಪಾಡಿದಂತಂದರೆ ಪೊರದರೆ ಮಜಭಾಪುರದಿ ನಿನ್ನ ಕೀರ್ತಿ ತ್ರಿಜಗದೊಳಗೆ, ನಿನ್ನ ಕೀರ್ತಿ ನಿನ್ನ ಮಹಿಮೆ ಮೂರು ಲೋಕಗಳು ಹೊಗಳಾರು ಸ್ವಾಮಿ. ಯಾಕಂತಂದ್ರೆ ನೀನು ಪಾಪನೆಲ್ಲ ಪರಿಹಾರ ಮಾಡತಕ್ಕವನು, ವೃಜನಹರ ಪಾಪಗಳೆಲ್ಲ ಪರಿಹಾರ ಮಾಡತಕ್ಕವನು ನೀನು ಗುರುಗೋಪಾಲ ವಿಠಲ. ಸುಜನರ ಇದ ಕಂಡು ಸಂತೋಷಿಸುವರು, ನೀನು ನನ್ನ ಕಾಪಾಡಿದಂತಂದರೆ ಸುಜನರುಗಳು ಭಕ್ತರುಗಳು ಅದನ್ನು ನೋಡಿ ಭಾಳ ಸಂತೋಷ ಪಡ್ತಾರೆ ಹಾಗೆಂತಂತಾರೆ. ಇದು ಅವರಿಗೆ ಈ ಮಾತಲ್ಲ, ಅವರು ಭಜಿಸಲಾಗದವರಲ್ಲ, ಅವರು ಅಪರೋಕ್ಷ ಜ್ಞಾನಿಗಳು. ಅಪರೋಕ್ಷ ಜ್ಞಾನಿಗಳಾದ ಕಾರಣ ಭಗವಂತನ ದರ್ಶನ ಆಗಿ ಜತೆ ಪದ ಸುಳಾದಿ ಬೇಕಾದಷ್ಟು ಮಾಡಿದ್ದಾರೆ ಗುರುಗೋಪಾಲ ದಾಸರು. ಅದರಿಂದ ಇದು ನಮ್ಮ ಪರವಾಗಿ ದೇವ್ರನ್ನ ಬೇಡಿಕೊತಾರೆ, ನಮಗೆ ಏನು ಬೇಡಿಕೊಳ್ಳಕ್ಕೆ ಬರೋದು. ಅದರಿಂದ ನಾವು ದೇವ್ರನ್ನ ಅವರು ಬೇಡಿಕೊಂಡಾಗ ಗಜರಾಜ, ದ್ರೌಪದಿ, ಪ್ರಹ್ಲಾದ ರಾಜನಾಗ ಒಂದು ಕಿಂಚಿತ್ತು ಒಂದು ಎಳ್ಳು ಕಾಲಷ್ಟು ಭಕ್ತಿ ಮಾಡಿದರೆ ಕೂಡ ಸಾಕು, ನಮ್ಮನ್ನು ಕಾಪಾಡ್ತಾನೆ ದೇವರು ಎಂಬುದನ್ನು ಅವರು ತೋರಿಸಿಕೊಡ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು.